ಹಾಯ್ ಹಲೋ ನಮಸ್ತೆ. ನಾನು ಅಗ್ರೋನಮಿ ಸೊಲ್ಯೂಷನಿಂದ ಮಾತಾಡ್ತಾ ಇದ್ದೀನಿ. ಇವತ್ತು ನಾವು ಅಡಿಕೆ ಗಿಡನ ಲೋಡ್ ಮಾಡಿಸ್ತಾ ಇದ್ದೀವಿ. ಇದು ಮಲ್ಲಿಕಾರ್ಜುನ ಎಸ್ಟೇಟ್ಗೆ, ಪುಷ್ಪಗಿರಿ ಎಸ್ಟೇಟ್ಗೆ. ಇವತ್ತೀಗ ಅವರು ರವಿ ಅಂತ ಅವ್ರ ರೈತರು ಬಂದಿದ್ದಾರೆ ನಮ್ಮ ಹತ್ರ ಅಡಿಕೆ ಗಿಡ ತಗೊಂಡೋಗಿದೆ ಅಂತ. ರವಿ ಅವರೇ ಹೇಳಿ, ನೀವು ನಮ್ಮ ತೋಟದಲ್ಲೇ ಯಾಕೆ ಗಿಡ ತಗೋಬೇಕು ಅಂತ ಬಂದ್ರಿ? ಹಾಂ 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 ಯಾವ ಥರ ನೀವು ಎಷ್ಟು ಬೈ ಎಷ್ಟಕ್ಕೆ? 9ಕ್ಕೆ. ಇದ್ರ ಜೊತೆಗೆ ಏನು ಕಾಂಬಿನೇಷನ್ ಹಾಕ್ತಿದ್ದೀರಾ? ರೋಬಸ್ಟಾ. ಯಾವುದು? ಎಷ್ಟು ಗಿಡ ತಗೊಂಡು ಹೋಗ್ತೀರಾ ನೀವು? 1,500 ಗಿಡ. ಈಗ ರವಿ ಅವರು ಬಂದಿದ್ದಾರೆ. ಎಲ್ಲಿ? ಪುಷ್ಪಗಿರಿ ಎಸ್ಟೇಟಾ? ಬೆಳ್ಳಾವರ ಪುಷ್ಪಗಿರಿ ಎಸ್ಟೇಟಿಗೆ ತಗೊಂಡೋದಕ್ಕೆ ಅಂತ ರವಿ ಅವರು ಬಂದಿದ್ದಾರೆ. ಇವತ್ತು ನಮ್ಮ ತೋಟ ಎಲ್ಲ ನೋಡಿದ್ರು ಅವರಿಗೆ ತುಂಬ ಖುಷಿಯಾಗಿ ನಾವು ಇಲ್ಲೇ ತೊಗೋಬೇಕು, ಈ ಸೀಡ್ಸ್ ಚೆನ್ನಾಗಿದೆ ಅಂತೇಳಿ ಇಲ್ಲೇ ತಗೊಳ್ಳೋಣ ಅಂತ ಬಂದಿದ್ದಾರೆ. ಮತ್ತು ಇನ್ನೊಂದೇನೆಂದರೆ ನಾನ್ ಸೀಸನಲ್ಲಿ ಇವಾಗ ಗಿಡನೇ ಎಲ್ಲೂ ಸಿಗ್ತಾ ಇಲ್ಲ. ಪ್ಲಸ್ ಏನಂದರೆ ಇನ್ನೂ ಗಿಡ ಹಾಕೋದಕ್ಕೆ ಮಳೆ ಸರಿಯಾಗಿ ಬಿದ್ದಿಲ್ಲ. ಮಳೆ ಸರಿಯಾಗಿ ಬಿದ್ದಿರೋದ ಕಾರಣದಿಂದ ಇನ್ನೂ ಗಿಡಗಳನ್ನ ಹಾಕೋಕ್ಕೆ ಸ್ಟಾರ್ಟ್ ಮಾಡಿಲ್ಲ. ಮುಂದೆ ಗಿಡ ಹಾಕೋದಕ್ಕೆ ಅವರು ಈಗಲೇ ತೊಗೊಂಡೋಗಿ ಎಲ್ಲ ಜನ ಸ್ಟಾಕ್ ಮಾಡ್ಕೊಳ್ತಾ ಇದ್ದಾರೆ. ನಾನ್ ಸೀಸನ್ನು ಮಣ್ಣು ಸಿಗ್ತಾ ಇಲ್ಲ. ಲೇಔಟಲ್ಲಿ ಏನು ಮಣ್ಣು ಸಿಗ್ತಾ ಇದೆ ಎಲ್ಲ ಲೇಔಟ್ಗಳಿಗೆ ಹೋಗ್ತಾ ಇದೆ. ಹಾಗಾಗಿ ಮಣ್ಣು ಸಿಗದಿರೋದ್ರಿಂದ ಕಾರಣದಿಂದ ತುಂಬ ಮಣ್ಣಿಗೆ ಪ್ರಾಬ್ಲಮ್ ಇದೆ, ಮತ್ತು ಲೇಬರ್ ಪ್ರಾಬ್ಲಮ್ಮು ಆಗಿದೆ. ಈಗ ಗೊತ್ತಿದೆ ನಿಮಗೆಲ್ಲ, ಲೇಬರ್ದಂತೂ ತುಂಬ ಪ್ರಾಬ್ಲಮ್ಮು. ಈಗ ನರ್ಸರಿ ಮಾಡೋದೇ ಕಷ್ಟ ಆಗಿದೆ, ಹಾಗಾಗಿದೆ. ಅದರಿಂದ ಈಗ ಎಲ್ಲ ಪೂರ್ತಿ ಜನ ಎಲ್ಲ ಕಸ್ಟಮರ್ಸು ಬಂದು ನಮ್ಮ ಹತ್ರ ಈಗಲೇ ಗಿಡ ಹಾಕೋದಕ್ಕೆ ಇನ್ನೂ 3 ತಿಂಗಳು, ಮುಂದಿನ ವರ್ಷಕ್ಕೂ ಸಮೇತ ಇವಾಗಲೇ ಗಿಡ ತೊಗೊಂಡೋಗಿ ಅವ್ರು ಸ್ಟಾಕ್ ಮಾಡ್ಕೊಳ್ತಾರೆ. ನಾವು ಹಂಗೆ ಇಟ್ಕೊಂಡು ಮುಂದಿನ ವರ್ಷ ಹಾಕ್ತೀವಿ. ಯಾಕೆಂತಂದರೆ ಒಳ್ಳೆ ಗಿಡ ಸಿಗುತ್ತೋ ಇಲ್ವೋ ಅಂತ. ಯಾಕೆಂದರೆ ಅಡಿಕೆ ಗಿಡ ಈಗ ಎಲ್ಲ ಕಡೆ ತೀರ್ಥಹಳ್ಳಿ ಈ ಕಡೆ ಸೈಡಲ್ಲೆಲ್ಲ ಹಳದಿ ರೋಗ ಮತ್ತು ಎಲೆ ಚುಕ್ಕಿ ರೋಗ ಬಂದ್ಬಿಟ್ಟಿದೆ. ಹಾಗಾಗಿ ಒಳ್ಳೆ ಗಿಡ ಸಿಗುತ್ತೋ ಇಲ್ವೋ ಅಂತ ಅವರು ಭಯದಿಂದ ಈಗಲೇ ಮುಂದಿನ ವರ್ಷಕ್ಕೂ ಗಿಡಗಳನ್ನ ತೊಗೊಂಡೋಗಿ ಸ್ಟಾಕ್ ಮಾಡಿ ಇಟ್ಕೊತಾ ಇದ್ದಾರೆ. ನಿಮಗೂ ಯಾರಿಗಾದರೂ ಈ ಗಿಡ ತೊಗೊಂಡೋಗ್ಬೇಕು, ಗಿಡ ಹಾಕಬೇಕು, ಒಳ್ಳೆ ತಳಿ ಇಂದ ಗಿಡ ಒಳ್ಳೆ ಜೆನೆಟಿಕ್ಸಿಂದ ತೊಗೊಂಡೋಗಿ ನೀವು ಹಾಕಿ ಒಳ್ಳೆ ಗಿಡನ ಮಾಡಬೇಕು, ಒಳ್ಳೆ ತೋಟಕ್ಕೆ ಒಳ್ಳೆ ಗಿಡ ಹಾಕಬೇಕು ಅಂತ ನಿಮ್ಮ ಅಭಿಪ್ರಾಯಗಳನ್ನ ಇಟ್ಕೊಂಡಿದ್ರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ದಯವಿಟ್ಟು ನನ್ನ ನಂಬರಿಗೆ ಕಾಲ್ ಮಾಡಿ 9482034157. ನಿಮ್ಗೆ ಯಾರಿಗಾದ್ರೂ ಗಿಡ ಬೇಕಾದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ತೆ. ಕೃಷಿಯೇ ನಮ್ಮ ಸಂಸ್ಕೃತಿ. ಥ್ಯಾಂಕ್ ಯು.